ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಪಾವ್ ಭಾಜಿ ಮಸಾಲ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 8ರಿಂದ 10 ಒಣಮೆಣಸಿನಕಾಯಿ ತಗೊಂಡು ಸಣ್ಣ ಉರಿಲಿ ಬಾಡಿಸ್ಕೋಬೇಕು. ಇದನ್ನು ಎತ್ತಿಟ್ಬಿಟ್ಟು ನಂತರ 2 ಇಂಚು ಚಕ್ಕೆ, 1 ಟೀ ಸ್ಪೂನ್ ಸೋಂಪು, 8ರಿಂದ 10 ಲವಂಗ, 2 ಏಲಕ್ಕಿ, 2 ಟೀ ಸ್ಪೂನ್ ಪೆಪ್ಪರ್ ಅಂದರೆ ಕರಿಮೆಣಸು ಎಲ್ಲನೂ ಸಣ್ಣ ಉರಿಲಿ ರೋಸ್ಟ್ ಮಾಡ್ಕೋಬೇಕು. ನಂತರ ಅದನ್ನು ಎತ್ತಿಟ್ಬಿಟ್ಟು ಧನಿಯಾ, ಕೊತ್ತಂಬರಿ ಬೀಜ 4 ಟೇಬಲ್ ಸ್ಪೂನ್ ಸಣ್ಣ ಉರಿಲಿ ಬಾಡಿಸ್ಕೊಂಡು 2 ಟೇಬಲ್ ಸ್ಪೂನ್ ಜೀರಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎರಡು ಪಲಾವ್ ಎಲೆ ಬಾಡಿಸ್ಕೊಂಡು ಎಲ್ಲಾನು ಬಿಸಿ ಆರಕ್ಕೆ ಎತ್ತಿಟ್ಕೊಳ್ಬೇಕು. ಬಿಸಿ ಆರಿದ ನಂತರ ಒಂದು ಮಿಕ್ಸಿ ಜಾರನ್ನು ಹಾಕೊಂಡು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಹಾಕಿ ಪೌಡರ್ ಮಾಡ್ಕೋಬೇಕು. ಈಗ ಪಾವ್ ಭಾಜಿ ಮಸಾಲ ಪೌಡರ್ ರೆಡಿಯಾಗಿದೆ. ಇದು 2 ಸರಿ ಮಾಡುವಷ್ಟು ಇದೆ. ಇದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಬೇಕು.